ಸೊ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಏನು ತುಂಬಾ ದಿನ ಆಯ್ತು ಯೋಗ ಒಂದು ವಿಡಿಯೋ ಬರಲಿಲ್ಲ ಅಂತ ಅನ್ಕೋತಾ ಇದ್ರಾ? ಎಸ್ ಫ್ರೆಂಡ್ಸ್, ಅಂದ್ರೆ ನನ್ನ ಮತ್ತೊಂದು ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿದೆ. ಅಂದ್ರೆ ಲೋಕಲ್ ವಿಶೇಷತೆಗಳು, ನ್ಯೂಸ್ಗಳು, ಲೋಕಲ್ ಅಲ್ಲಿ ಏನೆಲ್ಲ ಆಗ್ತದೆ ಅಲ್ಲ, ಅದನ್ನ ಬ್ಲಾಗ್ಸ್ ಆಗಿರೋದ್ರಿಂದ ನಾನು ಯಾವ್ದು ಇಂಪಾರ್ಟೆಂಟ್ ಅದನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಿರ್ಬೋದು ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್ ಅಲ್ಲಿ. ಸೊ ಇತ್ತೀಚೆಗೆ ನಾನು ಅಪ್ಲೋಡ್ ಮಾಡಿರುವಂತ ಸಂಜೀವ್ ಶೆಟ್ಟಿ ಅವರ ಒಂದು ಬಿಗ್ ಶೋರೂಮ್, ಬಟ್ಟೆ ಶೋರೂಮ್ ಓಪನ್ ಆಯ್ತಲ್ಲ, ಅದ್ರ ಬಗ್ಗೆ ನಾನು ಹಾಕ್ತಾ ಇದ್ದೆ. ಸೊ ಅದ್ರ ಮೊದಲು ಪರ್ಯಾಯ, ಉಡುಪಿ ಪರ್ಯಾಯ ಎಲ್ಲ ಹಾಕ್ತಾ ಇದ್ದೆ. ಹಾಗಾಗಿ ಯೋಗದ ವಿಡಿಯೋ ಸ್ವಲ್ಪ ಡಿಲೇ ಆಯ್ತು. ಸೊ ಬಟ್ ಇವತ್ತು ನಾನು ಯೋಗದ ವಿಡಿಯೋ ಮಾಡ್ಲೇಬೇಕು ಅಂತೇಳಿ 10 ಗಂಟೆ ಆಯ್ತು, ಆದ್ರೂ ಕೂಡ ಒಂದು ವಿಡಿಯೋ ಮಾಡಿ ಹೋಗೋಣ ಅಂತಿದ್ದೆ. ಯಾಕಂದ್ರೆ ಒಬ್ರು ಕೇಳಿದ್ರು, ಲೋ BP ಆಗಿದೆ ಮೇಡಮ್, ಏನ್ ಮಾಡ್ಬೇಕು ಅಂತೇಳಿ, ಏನ್ ಎಕ್ಸರ್ಸೈಸ್ ಮಾಡ್ಬೇಕು ಅಂತೆಲ್ಲ ಕೇಳಿದ್ರು. ಸೊ ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಫ್ರೆಂಡ್ಸ್, ಇನ್ನೂ ನನ್ನ ಈ ಯೋಗಾಮೃತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆ ಪಕ್ಕದಲ್ಲಿರುವ ಒಂದು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ಕೂಡ ನೋಟಿಫಿಕೇಶನ್ ಬಂದಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೀವು ಏನು ಲೈಕ್ ಅಥವಾ ಕಮೆಂಟ್ ಮಾಡ್ತೀರಲ್ಲ ಗ್ರೂಪ್ ಅಲ್ಲ, ಇದರಲ್ಲೇ ಮಾಡಬೇಡಿ. ಸೊ ಏನ್ ಮಾಡಿ, ನಾನು ಹಾಕು ಈ ಯೂಟ್ಯೂಬ್ ಚಾನಲ್ಗೆ ಹೋಗಿ ಲೈಕ್ ಮಾಡಿ. ಕೆಲವರಿಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ನಾನು ಇವತ್ತು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೇನೆ. ಸೊ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರೆ ನಾನು ಇಲ್ಲಿ ತೋರಿಸ್ತೇನೆ ನೋಡಿ ಮೊಬೈಲಲ್ಲಿ. ಎಸ್ ಫ್ರೆಂಡ್ಸ್, ಈಗ ನನ್ನದೇ ವಿಡಿಯೋ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನು ಸಂಜನಾ ಕ್ರಿಯೇಷನ್ಸ್ ಎಲ್ಲ ಹಾಕಿದ್ನಲ್ಲ, ಅದೇ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಲಿಂಕ್ ಬಂದಿರುತ್ತೆ, ಈಗ ಯೂಟ್ಯೂಬ್ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ಒತ್ತಬೇಕು. ಈಗ ಮಧ್ಯದಲ್ಲಿ ಕಾಣುತ್ತೆ ನೋಡಿ, ಇದನ್ನು ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ. ಅದು ಪ್ರೆಸ್ ಮಾಡಿದರೆ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ವಿಡಿಯೋ ಬರುತ್ತೆ, ಬಟ್ ಅಲ್ಲಿ ಯಾವುದೇ ಲೈಕ್ ಆಗಲಿ, ಶೇರ್ ಆಗಲಿ ಅಥವಾ ಕಮೆಂಟ್ ಹಾಕ್ಲಿಕ್ಕಾಗಲಿ ಯಾವುದೇ ಸಾಧ್ಯ ಆಗೋದಿಲ್ಲ. ಓಕೆನಾ? ನೋಡಿ, ಇಲ್ಲಿ ಏನೂ ಕಾಣೋದಿಲ್ಲ ನಿಮಗೆ. ನೋಡಿ, ಫುಲ್ ವಿಡಿಯೋ ಒಂದು ಕಾಣಿಸುತ್ತೆ ಅಷ್ಟೇ. ಅದಕ್ಕಾಗಿ ಆ ಮಧ್ಯೆ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಎಲ್ಲಿ ಪ್ರೆಸ್ ಮಾಡಬೇಕು ನೋಡಿ, ಕೆಳಗೆ ಅಲ್ಲಿ ಯೂಟ್ಯೂಬ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಪ್ರೆಸ್ ಮಾಡಿದರೆ ಏನು ಬರುತ್ತೆ, ಅಲ್ಲಿ ಕಾಪಿ ಲಿಂಕ್ ಬರುತ್ತೆ ಅಥವಾ ಓಪನ್ ಲಿಂಕ್ ಅಂತ ಬರುತ್ತೆ. ನೀವೇನು ಮಾಡಿ, ಬೇರೆಯವ್ರಿಗೆ ಕಳಿಸೋದಿದ್ರೆ ಕಾಪಿ ಮಾಡಿ ಸೆಂಡ್ ಮಾಡಿ. ಈಗ ಓಪನ್ ಲಿಂಕ್ ಮಾಡಿ. ಓಪನ್ ಲಿಂಕ್ ಮಾಡಿದ ತಕ್ಷಣ ಹೀಗೆ ಬರುತ್ತೆ. ಇಲ್ಲಿ ಫಸ್ಟ್ ಆ್ಯಡ್ ಬರುತ್ತೆ. ಆ್ಯಡನ್ನು ಏನು ಮಾಡಿ, ಅಲ್ಲಿ ಸ್ಕಿಪ್ ಆ್ಯಡ್ ಮಾಡ್ಬೋದು. ಸ್ಕಿಪ್ ಆ್ಯಡ್ ಅಂತ ಇರುತ್ತೆ, ಅಲ್ಲಿ ಪ್ರೆಸ್ ಮಾಡಿ. ಆ್ಯಡ್ ಹೋಗಲೇದೆ ಬೇಡ. ಸೊ ನೋಡಿ, ಈಗ ನನ್ನದೇ ವಿಡಿಯೋ ಓಪನ್ ಆಯಿತು ಇಲ್ಲಿ. ಹೌದಾ? ಇದು ಇಲ್ಲಿ ಇಲ್ಲಿ ತಮ್ಸ್ ಅಪ್ ಇದೆ ನೋಡಿ, ಅದು ಮಾಡಿದರೆ ಲೈಕ್ ಆಗುತ್ತೆ. ತಮ್ಸ್ ಅಪ್ ಕಾಣ್ತಾ ಇದೆ, ಲೈಕ್ ಆಗುತ್ತೆ. ಹಾಗೆ ಇಲ್ಲಿ ಶೇರ್ ಮಾಡೋದಿದ್ರೆ ಎರೋ ಮಾರ್ಕ್ ಇದೆ ನೋಡಿ ಅಲ್ಲಿ. ಸೊ ಇನ್ನು ಡೌನ್ಲೋಡ್ ಮಾಡಿದ್ರೆ ಮುಂದೆಲ್ಲ ಆಪ್ಷನ್ಗಳಿರುತ್ತೆ. ಈಗ ಲೈಕ್ ಮತ್ತು ಶೇರ್ ಮಾಡೋದು ಗೊತ್ತಾಯಿತು. ಕಮೆಂಟ್ ಮಾಡೋದಲ್ಲಿ ಆ್ಯಡ್ ಕಮೆಂಟ್ ಅಂತ ಕಾಣ್ತಾ ಇದೆ ಅಲ್ವಾ? ಆ್ಯಡ್ ಕಮೆಂಟ್ ಅಂತ ಕಾಣ್ತಾ ಇದ್ದರೆ ನೋಡಿ, ನಾನು ಇಲ್ಲಿ ಪ್ರೆಸ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ಏನು ಇಷ್ಟ ಬರುತ್ತೆ ಅಲ್ಲಿ ಕಮೆಂಟ್ ಹಾಕ್ಬೋದು. ಇಲ್ಲೇ ಕಮೆಂಟ್ ಹಾಕಬೇಕೆ ಹೊರತು ಗ್ರೂಪಲ್ಲಿ ಅಥವಾ ಯಾವುದೇ ವೈಯಕ್ತಿಕವಾಗಿ ಹಾಕಿದರೆ ಅಲ್ಲಿ ಪ್ಲಸ್ ಪಾಯಿಂಟ್ ಅಲ್ಲ. ನಮಗೆ ಇಲ್ಲಿ ಹಾಕಿದರೆ ಪ್ಲಸ್ ಪಾಯಿಂಟ್ ಇದು. ಓಕೆ, ತಿಳ್ಕೊಂಡ್ರಲ್ಲ? ಇದನ್ನು 1 ನಿಮಿಷದಲ್ಲಿ ಹೇಳಿದೆ. ಸೊ ಅಲ್ಲಿ ಹೋಗಿ ನೀವು ಲೈಕ್ ಮಾಡಿದ್ರೆ ಮಾತ್ರ ಒಂದು ಪ್ಲಸ್ ಪಾಯಿಂಟ್ ನಮಗೆ. ಓಕೆನಾ? ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ನಾನು ಲೋ BP ಯಾಕೆ ಬರ್ತದೆ, ಸಿಂಪ್ಟಮ್ಸ್ ಏನು, ಸೊ ಅದಕ್ಕೆ ಏನು ಪರಿಹಾರ, ಯಾವ ರೀತಿ ಫುಡ್ ತಗೋಬೇಕು, ಪ್ಲಸ್ ಯೋಗ ಯಾವುದು, ಪ್ಲಸ್ ಪ್ರಾಣಾಯಾಮ ಯಾವುದು, ಒಂದು ಮುದ್ರೆ, ಇಷ್ಟನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟು ಮಾಡಿದರೆ ನಿಮಗೆ ಒಂದು 80 to 90% ನಿಮ್ಮ BP ಏನಿದೆ ನಾರ್ಮಲ್ಗೆ ಬಂದಿರುತ್ತೆ. ಸೊ ಕಾರಣಗಳೆಲ್ಲ ತಿಳ್ಕೋಬೇಕು ಮತ್ತೆ ಸರಿಯಾಗಿ ಮಾಡಬೇಕು. ಸೊ ಅದಕ್ಕಾಗಿ ವಿಡಿಯೋ ಲಾಂಗ್ ಆಯಿತು ತಿಳ್ಕೊಬೇಡಿ, ಯಾಕೆಂದರೆ ಒಂದು ಡಿಸೀಸ್ ಬಗ್ಗೆ ಹೇಳುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ವಿಡಿಯೋವನ್ನು ಸರಿಯಾಗಿ ಕಂಪ್ಲೀಟ್ ಆಗಿ ನೋಡಿ. ಲೋ BP ಅಂದರೆ ಕಡಿಮೆ ರಕ್ತದೊತ್ತಡ, ಇದನ್ನು ಹೈಪೋಟೆನ್ಷನ್ ಅಂತೀವಿ. ಹೈಪರ್ ಟೆನ್ಷನ್ ಅಂದರೆ ಹೈ BP, ಹೈಪೋಟೆನ್ಷನ್ ಅಂದರೆ ಸಾಮಾನ್ಯ ರಕ್ತದೊತ್ತಡ 90/60 mmHgಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಲೋ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಇದಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣ ದೇಹದಲ್ಲಿ ನೀರಿನ ಕೊರತೆ, ಅಂದರೆ ಡಿಹೈಡ್ರೇಷನ್. ಕಡಿಮೆ ನೀರು ಕುಡಿತಾ ಇದ್ದರೆ, ಸಾಕಷ್ಟು ನೀರು ಕುಡಿದೇ ಇದ್ದರೆ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ, BP ಇಳಿಯುತ್ತೆ. ಸೊ ಬ್ಲಡ್ ಲಾಸ್ ಆದರೆ, ಸೆಕೆಂಡ್ ಒನ್ ಅಂದರೆ ಗಾಯ ಆಗಿ, ಶಸ್ತ್ರಚಿಕಿತ್ಸೆ ಆಗಿ ಅಥವಾ ಹೆಚ್ಚು ಬ್ಲಡ್ ಸ್ರಾವ ಆದರೆ, ರಕ್ತಸ್ರಾವ ಆದರೆ ಆಗ ಕೂಡ BP ಕಡಿಮೆ ಆಗುತ್ತೆ. ಇನ್ನು ಹೃದಯದ ಸಮಸ್ಯೆ ಇದ್ದರೆ, ಹೃದಯ ಸರಿಯಾಗಿ ರಕ್ತ ಪಂಪ್ ಮಾಡದಿದ್ದರೆ ಕೂಡ BP ಇಳಿಯುತ್ತೆ, BP ಲೋ ಆಗುತ್ತೆ ಅಂತ.
ಅತಿಯಾದ ಬಿಸಿಲು, ಹೆಚ್ಚು ಬೆವರಿದ್ರೆ ಕೂಡ ಅಂದರೆ ಬೆವರಿನ ಮೂಲಕ ಉಪ್ಪು ನೀರು ಹೋಗ್ತದಲ್ಲ, ಆಗ ಕೂಡ ಬಿ ಪಿ ಕಡಿಮೆ ಆಗುತ್ತೆ. ಅಂದರೆ ಮತ್ತೊಂದು ಕೇಳಿದರೆ ದೀರ್ಘಕಾಲದ ಹಸಿವಿದ್ದರೆ, ಊಟ ಬಿಡ್ತಾ ಇದ್ದರೆ ಆಗ ಕೂಡ ಲೋ ಬಿ ಪಿ ಆಗುತ್ತೆ. ಶಕ್ತಿಯ ಕೊರತೆ ಅಂದರೆ ಊಟ ಮಾಡದೇ ಇದ್ದರೆ ಶಕ್ತಿ ಬರೋದಿಲ್ಲವಲ್ಲ, ಆವಾಗ ಲೋ ಬಿ ಪಿ ಆಗುತ್ತೆ. ಮತ್ತು ಅನಿಮಿಯಾ, ರಕ್ತದ ಕೊರತೆ ಇದ್ದರೆ, ಹಿಮೋಗ್ಲೋಬಿನ್ ಕಡಿಮೆ ಆದರೆ ಬಿ ಪಿ ಕಡಿಮೆ ಆಗೋ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಏನಾಗುತ್ತೆ, ಆಗ ತಕ್ಷಣ ಎದ್ದು ನಿಲ್ಲೋದು, ಆಗ ಏನಾಗ್ತದೆ ತಲೆ ಸುತ್ತು ಬರುತ್ತೆ. ಅದೆಲ್ಲ ಒಂದು ಸಿಂಪ್ಟಮ್ಸ್ಗಳು. ಮತ್ತು ಇನ್ನು ಕೆಲವು ಔಷಧಿಗಳ ಅಡ್ಡ ಪರಿಣಾಮದಿಂದ ಕೂಡ ಬರ್ಬೋದು. ಬಿ ಪಿ ಔಷಧಿ, ಡಯಾಬಿಟಿಕ್ಸ್ ಔಷಧಿ, ಇದರಿಂದ ಕೂಡ ಲೋ ಬಿ ಪಿ ಲಕ್ಷಣಗಳು ಕಾಣಿಸಿಕೊಳ್ಬೋದು. ಇದರ ಲಕ್ಷಣಗಳು ಮೇನಾಗಿ ಸಿಂಪ್ಟಮ್ಸ್ ಅಂದರೆ ತಲೆ ಸುತ್ತೋದು, ದಣಿವಾಗೋದು, ಆಯಾಸ ಆಗೋದು, ಸುಸ್ತಾಗೋದು, ದುರ್ಬಲತೆ, ಕಣ್ಣೆದುರು ಕತ್ತಲೆ ಅಂತ ಆಗೋದು. ತಲೆ ಸುತ್ತು ಬಂದ ತಕ್ಷಣ ಕೇಳ್ತಾರೆ ಏನು ಲೋ ಬಿ ಪಿನ ಅಂತ ಕೇಳ್ತಾರೆ, ನೀವು ನೋಡಿರ್ಬೋದು. ಹಾಗೆ ವಾಂತಿ ಬರೋ ಥರ ಅನಿಸ್ಬೋದು, ವಾಂತಿ ಬರ್ತಾ ಇದೆಯಲ್ಲ ಆಗ್ಬೋದು. ಫೆಂಟಿಂಗ್ ಅಂದರೆ ಅಚೇತನವಾಗೋದು, ಚಳಿ ಬೆವರು ಬರುವಂಥದ್ದು. ಸೊ ಹೀಗೆ ಸಾಕಷ್ಟು ಕಾರಣಗಳು ಇರ್ತವೆ. ಸೊ ಇದು ಆದಾಗ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಮನೆ ಮದ್ದು ಕೂಡ ಹೇಳ್ತೀನಿ, ಓಕೆನಾ? ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ, ಬನ್ನಿ. ಲೋ ಬಿ ಪಿ ಬರಲಿಕ್ಕೆ ಕಾರಣ ಹಲವಾರಿದೆ. ಮೇನಾಗಿ ನಾವು ತೆಗೆದುಕೊಳ್ಳುವ ಆಹಾರ ಇರ್ಬೋದು, ಅಥವಾ ನೀರು ಕಡಿಮೆ ಆಗ್ಬೋದು, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗೋದು, ಇದೆಲ್ಲವೂ ಕಾರಣ ಆಗುತ್ತೆ. ಸೊ ಇದು ಆದರೆ ಏನೆಲ್ಲ ಆಗುತ್ತೆ ಅಂದರೆ ಲೈಕ್ ಸುಸ್ತು, ಆಯಾಸ, ತಲೆ ಸುತ್ತು ಬರುವಂಥದ್ದು, ಡಿಜಿನೆಸ್, ಇವೆಲ್ಲ ಆಗ್ತಾ ಇರುತ್ತೆ. ಸೊ ಇದಕ್ಕಾಗಿ ಸಿಂಪಲ್ ಆಗಿರೋ ಒಂದು ಆಸನ, ಸ್ಟ್ಯಾಂಡಿಂಗ್ ಆಸನ ಇರ್ತೀನಿ. ಸೊ ತಾಡಾಸನದಿಂದ ನಿಂತ್ಕೊಳ್ಳುವ, ಎರಡೂ ಕಾಲುಗಳ ಅಂತರ ಅಷ್ಟೇ ಇರಲಿ ಭುಜದ ಲೆವೆಲ್ಗೆ. ಸೊ ಈಗ ನಿಧಾನವಾಗಿ ಬೆನ್ನು ಕತ್ತು ಶಿರ ನೇರ ಮಾಡ್ಕೊಳ್ಳಿ. ಎರಡೂ ಕೈನ ಉಸಿರು ತಗೊಳ್ತಾ ಮೇಲಕ್ಕೆ, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಒಂದು 5 to 6 ಟೈಮ್ಸ್ ಈ ಥರ ಮಾಡ್ತಾ ಹೋಗಿ. ಬ್ರೀದ್ ಇನ್ ಮಾಡ್ತಾ ಸ್ಲೋಲಿ. ಈಗ ನಿಧಾನವಾಗಿ ಹೀಲ್ಸನ್ನು ಮೇಲ್ ಮಾಡಿ, ಬ್ರೀದ್ ಇನ್ ಅಪ್, ಬ್ರೀದ್ ಔಟ್ ಡೌನ್, ಬ್ರೀದ್ ಇನ್ ಅಪ್, ಬ್ರೀದ್ ಔಟ್ ಡೌನ್, ಬ್ರೀದ್ ಇನ್ ಅಪ್, ಡೌನ್, breathe in up, down, breathe in up, down, slowly ಕೈ ಕೆಳಕ್ಕೆ. ಸೊ ಇದನ್ನ ಒಂದು 10 ಟೈಮ್ಸ್ ಮಾಡ್ತಾ ಬರಬೇಕು, 10 ಟೈಮ್ಸ್ ಮಾಡ್ತಾ ಬರಬೇಕು. ಈಗ ಸಾಧ್ಯ ಆದರೆ ವೃಕ್ಷಾಸನ ಮಾಡ್ಬೋದು, ಟ್ರೀ ಪೋಸ್ಟರ್ ಮಾಡ್ಬೋದು. ಟ್ರೀ ಪೋಸ್ಟರ್ ಮಾಡುವಾಗ ನೀವು ವಾಲ್ ಸಪೋರ್ಟ್ ಅನ್ನ ತಗೊಳ್ಬೇಕು. ಯಾಕಂದ್ರೆ ಲೋ ಬಿ ಪಿ ಇರುವವರಿಗೆ ಹೆಚ್ಚು ತಲೆ ಸುತ್ತು ಬರೋ ಚಾನ್ಸ್ ಇರುತ್ತೆ. ಅವರಿಗೆ ತಕ್ಷಣ ಯಾವುದೇ ಒಂದು ಕೆಲಸ ಮಾಡುವಾಗ, ಕೂತ್ಕೊಂಡು ಹೇಳುವಾಗ ತಲೆ ಸುತ್ತು ಬರುತ್ತೆ. ಸೊ ಹಾಗಾಗಿ ವೃಕ್ಷಾಸನ ಮಾಡುವಾಗ ಗೋಡೆಯ ಸಪೋರ್ಟ್ ತಗೊಂಡು ಹೀಗೆ ಮಾಡ್ಬೋದು. ಅದರ್ವೈಸ್ ಬರಲಿಲ್ಲ ತಲೆ ಸುತ್ತು ಹೇಳಾದ್ರೆ ಆರಾಮಾಗಿ ವೃಕ್ಷಾಸನದಲ್ಲಿ ಇಲ್ಲಿ ಒಂದು 10 ಉಸಿರಾಟ ಮಾಡಿ, ನಾರ್ಮಲ್ ಬ್ರೀದಿಂಗ್, ಬ್ರೀತ್ ಔಟ್. ಇಲ್ಲಿ ಎರಡೂ ಸೈಡ್ ಮಾಡಬೇಕು. ಈಗ ನಾನು ಗೋಡೆಗೆ ಸಪೋರ್ಟ್ ತಗೊಂಡು ಮಾಡ್ತೇನೆ. ಸೊ ಇಲ್ಲಿ ಮಾಡುವಾಗ ಬೆನ್ನಿಗೆ ಕರೆಕ್ಟ್ ಆಗಿ ವಾಲ್ ಸಪೋರ್ಟ್. ತಲೆ ಸುತ್ತು ಬಂದ್ರೆ ಈ ಆಸನವನ್ನ ಅವಾಯ್ಡ್ ಮಾಡಿ, ಅದರ್ವೈಸ್ ಸಪೋರ್ಟ್ ತಗೊಂಡು ಅದರಲ್ಲಿ ನಗು ಇರಲಿ. ನಾರ್ಮಲ್ ಬ್ರೀದಿಂಗ್, ಬ್ರೀತ್ ಔಟ್. ಎಸ್, ಈಗ ಕುಳಿತು ಮಾಡುವಂತ ಆಸನವನ್ನ ಹೇಳ್ತೇನೆ. ಸೊ ಕುಳಿತುಕೊಳ್ಳುವ. ವಜ್ರಾಸನದಲ್ಲಿ ಕೂತಿದ್ದೀನಿ. ವಜ್ರಾಸನದಿಂದ ನಾವು ಸುಖಾಸನಕ್ಕೆ ಬರುವ. ಸುಖಾಸನದಲ್ಲಿ ಎರಡು ಕಾಲನ್ನ ಫೋಲ್ಡ್ ಮಾಡುವಂಥದ್ದು. ಎರಡು ಕಾಲನ್ನ ಫೋಲ್ಡ್ ಮಾಡಿ ಸ್ವಲ್ಪ ಹೊತ್ತು ನಾರ್ಮಲ್ ಬ್ರೀದಿಂಗ್ ಮಾಡುವ. ನಾರ್ಮಲ್ ಬ್ರೀದಿಂಗ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಸೊ ಈಗ ಕಾಲನ್ನ ಸ್ಟ್ರೆಚ್ ಮಾಡುವ. ಇಲ್ಲಿ ಮಾಡುವಂತ ಆಸನ ಭಾರದ್ವಾಜಾಸನ. ಭಾರದ್ವಾಜಾಸನದಲ್ಲಿ ಬಲಗಾಲನ್ನ ಫೋಲ್ಡ್ ಮಾಡುವ. ಹಾಗೆ ಬಲಗಾಲನ್ನ ಫೋಲ್ಡ್ ಮಾಡಿದ್ದೀನಿ ಹೀಗೆ ಎಲ್ ಶೇಪಲ್ಲಿ. ಸೊ ಈ ಎಡಗಾಲನ್ನು ಕೂಡ ನಾವು ಹೀಗೆ ಫೋಲ್ಡ್ ಮಾಡುವ. ಎಡಗಾಲನ್ನ ಫೋಲ್ಡ್ ಮಾಡುವ. ಈ ಬಲಗಾಲನ್ನು ನಾವು ಲೆಫ್ಟ್ ಥೈಸ್ ಮೇಲೆ ಇಟ್ಕೋಬೇಕು. ಈಗ ಲೆಫ್ಟ್ ಥೈಸ್ ಮೇಲೆ ಇಟ್ಕೊಳ್ವಾ.
ಬೆನ್ನು ಕತ್ತು ಶಿರ ನೇರವಾಗಿರಲಿ. ಸೊ ಈಗ ನಮ್ಮ ಲೆಫ್ಟ್ ಪಾಮನ್ನು ರೈಟ್ ನೀಸಲ್ಲಿ ಇಟ್ಕೊಳ್ವಾ, ರೈಟ್ ಮಾನ ಹಿಂದಕ್ಕೆ ಇಡುವ, ಹಿಂದಕ್ಕೆ ಇಡುವ. ಈಗ ನಮ್ಮ ದೃಷ್ಟಿ ಕಂಪ್ಲೀಟ್ ಆಗಿ ಹಿಂದಕ್ಕೆ. ಈ ಕೈನ ಹಿಂದೆ ಸಾಧ್ಯ ಆದ್ರೆ ಕೈನ ಹಿಂದೆ ತಂದು, ಸಾಧ್ಯ ಆದ್ರೆ ಕೈ ಈ ಕಡೆ ಬರಬೇಕು. ನಾನು ತೋರಿಸ್ತೇನೆ, ಈಗ ಬಂದಿದೆ. ಸೊ ಈ ಕಡೆ ಬರ್ಬೇಕು. ಇನ್ನೂ ಸಾಧ್ಯ ಆದ್ರೆ ಇದು ಪ್ರಕಾರ 1, ದೆನ್ ಹೋಲ್ಡ್ ಮಾಡಿದ್ರೆ ಬಿಗ್ ಟೋಸನ್ನು ಹೋಲ್ಡ್ ಮಾಡಿದ್ರೆ ಪ್ರಕಾರ 2. ಅದು ನೆಕ್ಸ್ಟ್ ಕಾಲ್ ಮಾಡುವಾಗ ತೋರಿಸ್ತೇನೆ. ಇಲ್ಲಿ 5ರಿಂದ 10 ಉಸಿರಾಟಗಳನ್ನ ಮಾಡಬೇಕು. ಓಕೆ, ಎಸ್. ಈಗ ನಿಮ್ಗೆ ಈ ಒಂದು ಥೈಸ್ ನಿಮ್ಗೆ ಹಾಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಕಾಲನ್ನ ಹೀಗೆ ಇಟ್ಕೋಬಹುದು. ಹೀಗೆ ಇಟ್ಕೊಂಡು ಕೂಡ ಹೀಗೆ ಸ್ಟ್ರೆಚ್ ಆಗ್ಬೋದು. ಇದನ್ನ ಎರಡೂ ಸೈಡ್ ಮಾಡಬೇಕು. ಸೊ ಯಾವತ್ತು ಮಾಡುವಾಗ ಒಂದು ಸೈಡ್ ಮಾಡಬಾರ್ದು, ಇದು ಎರಡೂ ಸೈಡ್ ಮಾಡಬೇಕು. ಈಗ ನಮ್ಮ ಬಲಗಾಲನ್ನ ಫೋಲ್ಡ್ ಮಾಡುವ, ಎಡಗಾಲನ ನೋಡಿ ಹೀಗೆ ಕೂಡ ಇಟ್ಕೊಂಡು ಟ್ವಿಸ್ಟ್ ಆಗ್ಬಹುದು. ಸೊ ಪ್ರಕಾರ 2ದಲ್ಲಿ ಕೂಡ ಹೇಗೆ ಕೇಳಿದ್ರೆ ನೋಡಿ, ಹೀಗೆ ಇರ್ತದಿಲ್ಲ, ಎಡ ಕಾಲನ ಬಲ ತೈಸ್ ಮೇಲೆ ಹಾಕೊಂಡಿದ್ದೀನಿ. ಸಾಧ್ಯ ಆದ್ರೆ ಈ ನೀಸು ಮೇಲೆ ಬರ್ತದೆ, ಹೀಗೆ ಮೇಲೆ ಬರಬಾರ್ದು, ನೀಸ್ ನೆಲಕ್ಕೆ ಟಚ್ ಆಗಬೇಕು. ಸೊ ಈಗ ರೈಟ್ ಪಾಮನ್ನ ಲೆಫ್ಟ್ ನೀಸನ್ನು ಹೋಲ್ಡ್ ಮಾಡ್ಕೊಳ್ಳುವ, ಲೆಫ್ಟ್ ಹ್ಯಾಂಡನ್ನು ಹಿಂದಕ್ಕೆ ತಗೊಳ್ಳುವ. ಸಾಧ್ಯ ಆದರೆ ಇದನ್ನ ಬಿಗ್ ಟೋಸನ್ನು ಹೋಲ್ಡ್ ಮಾಡುತ್ತದೆ. ಈಗ ಇನ್ನೂ ಟ್ವಿಸ್ಟ್ ಆಗುತ್ತೆ. ಪೂರ್ತಿ ನಿಮ್ಮ ಬೆನ್ನನ್ನು ಟ್ವಿಸ್ಟ್ ಮಾಡಿ ದೃಷ್ಟಿ ಹಿಂದಕ್ಕೆ. ಹೀಗೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟ್ ಆಗಿ ಇಡೀ ಬಾಡಿಗೆ ಸರಿಯಾಗುತ್ತೆ. ಕಾಲು ಕೂಡ ಕೆಳಗೆ ಹಾಕೊಂಡು ಕೂಡ ಮಾಡಿ. ಎಲ್ಲರಿಗೂ ಕಾಲು ಮೇಲೆ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಕಾಲನ್ನು ಕೆಳಗೆ ಹಾಕೋಬಹುದು. ಎಸ್. ಪುನಃ ವಜ್ರಾಸನಕ್ಕೆ ಬರುವ. ವಜ್ರಾಸನದಲ್ಲಿ ಸ್ಟ್ಯಾಂಡ್ ಮಾಡಬೇಕು. ನೋಡು, ಸಮಾನವಾಗಿ ಈಗ ಎರಡೂ ಕೈನ ಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ನಾರ್ಮಲ್. ಯಾವುದೇ ಆಸನ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಕಣ್ಣನ್ನ ಮುಚ್ಚಬಾರದು. ಕಣ್ಣು ಮುಚ್ಚಿದ್ರೆ ತಲೆ ಸುತ್ತು ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಣ್ಣು ಮುಚ್ಚಲಿಕ್ಕೆ ಹೋಗಬಾರ್ದು. ಜಸ್ಟ್ ಹೀಗೆ ಕೈನ ತರ್ತಿರಲ್ಲ. ಸೊ ನಿಮಗೆ ಇಲ್ಲಿ ತಲೆ ಸುತ್ತು ಬರ್ತದೆ ಹೇಳಾದ್ರೆ ಕಾಲನ್ನ ಹೀಗೆ ಇಟ್ಕೊಳ್ಳಿ. ಇದು ಒಂದು ಬ್ಯಾಲೆನ್ಸ್ ಇದೆ. ಸ್ವಲ್ಪ ಹೊತ್ತು ವಿಶ್ರಮಿಸಿ ಎರಡೂ ಕಾಲಿನ ಕೂಡ ಹೀಗೆ ಮಾಡಿ. ಹತ್ತು ಉಸಿರಾಟ ಮಾಡಬೇಕು. 1, 2, 3, 4, 5, 6, 7, 8, 9, 10. Slowly hand down and relax. ಮಲಗಿ ಮಾಡುವಂಥ ಆಸನವನ್ನು ಮಾಡುವ. ಲೈ ಡೌನ್ ಆನ್ ಬ್ಯಾಕ್. ಹಲಾಸನ ಆಗದಿದ್ರೆ ಪೂರ್ತಿ ಹಲಾಸನ ಅಲ್ಲ, ಇದು ಅರ್ಧ ಹಲಾಸನ. ಹಲಾಸನ ಮಾಡುವಾಗ ಎರಡು ಕಾಲನ್ನು ನಿಧಾನವಾಗಿ ಮೇಲಕ್ಕೆ. ಇಲ್ಲಿ ಒಂದು 10 ಉಸಿರಾಟ ಆಗಬೇಕು. ಸೊ ನಿಮಗೆ ಇದು ಕಾಲು ಬೆಂಡ್ ಹೀಗೆ ಆಗ್ತದೆ ಹೇಳಾದ್ರೆ ಹೀಗೆ ಇಟ್ಕೋಬಹುದು. ಇಲ್ಲೇನಾಗುತ್ತೆ, ನಮ್ಮ ರಕ್ತ ಸಂಚಾರ ಹಿಮ್ಮುಖವಾಗಿ ಚಲಿಸುತ್ತಾ ಇರುತ್ತೆ. ಯಾಕೆಂದ್ರೆ ರಕ್ತ ಸಂಚಾರ ಕೂಡ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗಿಲ್ಲ ಹೇಳಾದ್ರೆ ಕೂಡ ಅದು ಲೋ ಬಿ ಪಿ ಆಗ್ಲಿಕ್ಕೆ ಕಾರಣ. ಅದು ನಾರ್ಮಲ್ ಬ್ರೀದಿಂಗ್. ಹಲಾಸನವನ್ನ ಮಾಡ್ಬೋದು. ಇಲ್ಲ ಹಲಾಸನ ಕೂಡ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಸರ್ವಾಂಗಾಸನ. ಸರ್ವಾಂಗಾಸನದಿಂದ ನಿಧಾನವಾಗಿ ಹಲಾಸನ. ಈ ಹಲಾಸನ ಎಂಡ ಸರ್ವಾಂಗಾಸನ ಬೆನ್ನಿನ ಭಾಗಕ್ಕೆ ಕರೆಕ್ಟ್ ಆದ ರಕ್ತ ಸಂಚಾರ ಆಗತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗತ್ತೆ. ಮತ್ತೆ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಮಾಡುವಾಗ ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ನಿಧಾನವಾಗಿ ಕಾಲು ಕೆಳಗೆ. ಸ್ವಲ್ಪ ಹೊತ್ತು ವಿಶ್ರಮಿಸಿ. ಇಲ್ಲಿ ಮಾಡುವಾಗ ಸ್ವಲ್ಪ ಕತ್ತು ನೋವು ಬಂದಾಗೆ ಅನಿಸ್ತದೆ. ಬಟ್ ಇದು ಕಂಟಿನ್ಯೂ ರೆಗ್ಯುಲರ್ ಇದ್ರೆ ಯಾವ ರೀತಿ ಪೇನ್ ಬರೋದಿಲ್ಲ. ಓಕೆ, ರೆಗ್ಯುಲರ್ ಮಾಡ್ತಾ ಇರಬೇಕು. ಕೇವಲ BP ಲೋ ಇದ್ದಾಗ, BP ನಾರ್ಮಲ್ ಆದರೆ ಬಿಡೋ ಆಗಿಲ್ಲ. ಶುಡ್ ಬಿ ರೆಗ್ಯುಲರ್. ಈಗ ಇನ್ನೊಂದು ಆಸನ ಲಾಸ್ಟ್ ತೋರಿಸ್ತೀನಿ. ಸೇತು ಬಂದ ಆಸನ, ಬ್ರಿಡ್ಜ್ ಪೋಸ್ಚರ್. ಈಗ ನಮ್ಮ ಕಾಲಿನ ಫೋಲ್ಡ್ ಮಾಡುವ. ಹೀಲ್ಸ್ ಮತ್ತು ಹಿಪ್ಪಿನ ಪೋರ್ಷನ್ ನಡುವೆ ಒಂದು ಬೆರಳಿನಷ್ಟು ಅಂತರ ಇರಲಿ ಅಷ್ಟೇ. ಈ ಒಂದು ಹೀಲ್ಸ್ ಇಡುವಂಥದ್ದು ನಮ್ಮ ಶೋಲ್ಡರ್ ಲೆವೆಲ್ಗೆ ಸರಿಯಾಗಿ. ಸಾಧ್ಯ ಆದರೆ ಕೈಯನ್ನ ಆಂಕಲಲ್ಲಿ ಹೋಲ್ಡ್ ಮಾಡಿ ಹೀಗೆ ನಿಧಾನವಾಗಿ ಹೊಸ ತಗೊಳ್ತಾ ಆಮೇಲಕ್ಕೆ. ನಿಮಗೆ ಇದು ಕೈ ಹೋಲ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಹೀಗೆ ಇಡ್ಬೋದು. ಬ್ರೀತ್ ಇನ್,
ಬ್ರೀತ್ ಔಟ್. ಸ್ಲೋಲಿ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ. ಇನ್ಹೇಲ್, ಎಕ್ಸೇಲ್, ಇನ್, ಬ್ರೀತ್ ಔಟ್. ಇನ್ನೊಮ್ಮೆ ಫೈನಲ್ ಲಾಸ್ಟಿಗೆ ಮಾಡುವಾಗ ಸ್ವಲ್ಪ ಹೊತ್ತು ಅದೇ ಸ್ಥಿತಿಯಲ್ಲಿ ನಾರ್ಮಲ್ ಬ್ರೀತಿಂಗ್, ಬೇಕಾದ್ರೆ ಸಪೋರ್ಟ್ ಹೀಗೆ ತಗೋಬಹುದು. ಸೊ ಇವೆಲ್ಲ ಮಲಗಿ ಆಸನ ಮಾಡೋದ್ರಿಂದ ಬೆನ್ನಿನ ಭಾಗಕ್ಕೆ ಹೆಚ್ಚು ರಕ್ತ ಸಂಚಲನೆ ಕರೆಕ್ಟಾಗಿ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ ಅಂತ. ಈಗ ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್, ನಾರ್ಮಲ್ ಬ್ರೀತ್ ಇನ್, ಬ್ರೀತ್ ಔಟ್. ಈ ಎಲ್ಲ ಎಕ್ಸಸೈಸ್ ಆದಮೇಲೆ ಬಿ ಪಿ ಇರುವವರು ಖಂಡಿತವಾಗಿ ರಿಲ್ಯಾಕ್ಸೇಷನ್ ಒಂದು 10 ಮಿನಿಟ್ಸ್ ಮಾಡಲೇಬೇಕು. ಎಸ್, ಈಗ ಆಸನ ಆಯಿತು. ಈಗ ಎಸ್ ಯೋಗ ಬಂಧುಗಳೇ, ಸ್ಟಾರ್ಟಿಂಗಲ್ಲಿ ನಾನು ಲೋ ಬಿ ಪಿ ಅಂದರೆ ಏನು, ಹೇಗೆ ಬರುತ್ತೆ, ಏನೆಲ್ಲ ಸಿಂಪ್ಟಮ್ಸ್ಗಳು, ಕಾರಣಗಳು ಅಂತೆಲ್ಲ ಹೇಳಿದೆ. ಈಗ ಕೆಲವು ಅದಕ್ಕೆ ಪರಿಹಾರ ಏನು ಅಂತ ಆಹಾರದ ಮುಖಾಂತರ ನಾನು ಕೆಲವು ಹೇಳ್ತೇನೆ. ಅಂದರೆ ಪೋಷಕಾಂಶಗಳ ಕೊರತೆಯಿಂದ ಇರ್ಬೋದು, B12, B9, ಐರನ್, ಕಬ್ಬಿಣಾಂಶ ಕಡಿಮೆ ಆಗೋದ್ರಿಂದ ಕೂಡ ಬರುತ್ತೆ. ಅದನ್ನೆಲ್ಲ ನಾವು ಮತ್ತು ಉಪ್ಪು ಕಡಿಮೆ ಆಗೋದ್ರಿಂದ ಹೇಳ್ತೀವಲ್ಲ. ಸೊ ಅದೆಲ್ಲ ಲೋ ಬಿ ಪಿ ಇದ್ದಾಗ ತಿನ್ನಬೇಕಾದ ಏನು ಆಹಾರ, ಉಪ್ಪು ಇರುವ ಆಹಾರ. ಅಂದರೆ ಉಪ್ಪು ಸ್ವಲ್ಪ ಬಿ ಪಿಯನ್ನು ಜಾಸ್ತಿ ಮಾಡುತ್ತೆ ಅಂತ. ಅಂದರೆ ಸೂಪು, ಮೊಸರು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿ ತಿನ್ಬೋದು, ಸೂಪ್ ಕುಡಿಬೋದು, ಅಥವಾ ಎಳನೀರು, ಮತ್ತು ದಿನಕ್ಕೆ ಒಂದು 8ರಿಂದ 10 ಗ್ಲಾಸ್ ನೀರು ಕುಡಿಲೇಬೇಕು. ಡಿಹೈಡ್ರೇಷನ್ ಆದರೂ ಕೂಡ ಬರುತ್ತೆ ಅಂತ ಹೇಳಿದ್ದೆ. ಸೊ ನೀರು 10 ಗ್ಲಾಸ್, 3ರಿಂದ 4 ಲೀಟರ್ ನೀರು ಕುಡಿಲೇಬೇಕು. ಹಾಗೆ ನೀರಂದರೆ ಮಜ್ಜಿಗೆ ನೀರಿರ್ಬೋದು, ಅಥವಾ ತೆಂಗಿನಕಾಯಿ ಎಳೆನೀರು, ಐರನ್ ಇರುವಂಥ, ಅನಿಮಿಯಾವನ್ನು ತಪ್ಪಿಸಲು ಇರುವಂಥ ಅಂದರೆ ಎಳೆನೀರು ಕುಡಿಬೋದು. ಪಾಲಕ್ ಸೊಪ್ಪು, ಬೆಲ್ಲ, ಕಡಲೆಕಾಯಿ, ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ದಾಳಿಂಬೆ, ಪ್ರೋಟೀನ್ ಇರುವ ಆಹಾರವಂತ. ಮೊಟ್ಟೆ ತಿನ್ನೋರು ಮೊಟ್ಟೆ ತಿನ್ಬೋದು, ಅಥವಾ ಹಾಲು, ಬೇಳೆ, ಕಡಲೆ ಮತ್ತು ಕಾಫಿ, ಟೀ ಸ್ವಲ್ಪ ತೊಗೊಬೋದು. ಅದು ಸ್ವಲ್ಪ ಮಟ್ಟಿಗೆ ಬಿ ಪಿಯನ್ನು ಜಾಸ್ತಿ ಮಾಡುತ್ತೆ ಅಂತ. ಜಾಸ್ತಿ ಅಂದರೆ ಈಗ ಲೋ ಇದ್ದಾಗ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಮತ್ತು ತುಂಬ ಹಸಿವಾದ ಊಟ ಮಾಡದೇ ಇರಬಾರ್ದು, ಊಟವನ್ನು ಮಾಡ್ತಾ ಇರಬೇಕು. ಸೊ ಹಾಗೆ ಬಿಸಿಲಲ್ಲಿ ಜಾಸ್ತಿ ಹೊತ್ತು ಓಡಾಡಬಾರ್ದು. ಆಮೇಲೆ ಎಣ್ಣೆ ಆಹಾರವನ್ನು ಕಡಿಮೆ ಮಾಡಬೇಕು. ಮದ್ಯಪಾನವನ್ನು ಅಂದರೆ ಡ್ರಿಂಕ್ಸನ್ನು ಬಿಡಲೇಬೇಕು. ಸೊ ಇದೆಲ್ಲ ಒಂದು ಲೆವೆಲ್ಲಾದರೆ, ಇನ್ನು ಮನೆ ಮದ್ದುಗಳು ಕೂಡ ಹೇಳಿದ್ದೆ. ಮನೆ ಮದ್ದು ಏನು ಮಾಡ್ಬೋದು ಕೇಳಿದ್ರೆ, 1 ಗ್ಲಾಸ್ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ. ಹಾಗೆ ಕಿಸ್ಮಿಸ್ ಅಂದರೆ ಒಣ ದ್ರಾಕ್ಷಿ, ಅದನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು. ಮತ್ತು ತುಳಸಿ ಎಲೆ, ದಿನಾ ತುಳಸಿ ಎಲೆಗಳನ್ನು 5-6 ತುಳಸಿ ಲೀಫನ್ನು ತಿಂತಾ ಬನ್ನಿ. ಅಥವಾ ತುಳಸಿ ಚಹಾ, ಅವರು ಜಿಂಜಿರ್ ಚಹಾ, ಶುಂಠಿ ಚಹಾ ಹೇಳ್ತವೆಲ್ಲ, ಅದು ಶುಂಠಿ ರಕ್ತ ಸಂಚಾರವನ್ನು ಕರೆಕ್ಟಾಗಿ ಮಾಡುತ್ತೆ, ಸುಧಾರಿಸುತ್ತೆ ಅಂತ. ಆಮೇಲೆ ತಕ್ಷಣ ನೀವು ಎದ್ದು ನಿಲ್ಲಬಾರ್ದು. ಕೂತ್ಕೊಂಡಿದ್ದಾಗ ಅಚಾನಕ್ಕಾಗಿ ಎದ್ದರೆ ತಲೆ ಸುತ್ತು ಬರುತ್ತೆ. ಸೊ ಇದೆಲ್ಲ ಒಂದು ಲೋ ಬಿ ಪಿ ನಿರಂತರವಾಗಿದ್ದರೆ, ಅಥವಾ ತುಂಬ ದುರ್ಬಲತೆ ಇದ್ದರೆ ತಕ್ಷಣ ವೈದ್ಯರನ್ನು ಕಾಣಲೇಬೇಕು. ಸೊ ನೀವೇ ಎಲ್ಲದಕ್ಕೂ ಡಾಕ್ಟರ್ ಆಗಬೇಡಿ, ಇದನ್ನು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು. ಇದು ಒಂದು ಮನೆಯಲ್ಲೇ ಡೈಲಿ ಮಾಡುವಂಥ ಆಹಾರ ಪದ್ಧತಿ. ಇಷ್ಟು ಮಾಡಿ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಈಗ ಒಂದು ಪ್ರಾಣಾಯಾಮ ಹೇಳ್ಕೊಳ್ತೀನಿ. ಪ್ರಾಣಾಯಾಮ ಅಂದರೆ ಒಂದು ಕುಂಭಕ ಪ್ರಾಣಾಯಾಮ, ಬಾಕ್ಸ್ ಬ್ರೀದಿಂಗ್ ಅಂತ. ಅದು ಹೇಗೆಂದರೆ, ನಾವು ನಾರ್ಮಲ್ ಪ್ರಾಣಾಯಾಮ ಮಾಡ್ತೀವಿ ಯಾವ ರೀತಿ, ಲೆಫ್ಟಿಂದ ತಗೊಂಡು ರೈಟ್, ಲೈಕ್ ಅನುಲೋಮ ವಿಲೋಮ ಅಥವಾ ನಾಡಿ ಶೋಧನ. ಬಟ್ ಇಲ್ಲೇನು ಮಾಡಬೇಕು ಹೇಳಿದ್ರೆ, ಬಾಕ್ಸ್ ಬ್ರೀದಿಂಗ್ ಅಂತ ಹೇಳಿದರೆ, ಕೈಯನ್ನು 2 ಬೆರಳುಗಳನ್ನು ಫೋಲ್ಡ್ ಮಾಡಿ, ನೋಡಿ, ನಿಮ್ಮ ಬಲ ಮೂಗನ್ನು ಕ್ಲೋಸ್ ಮಾಡಿ, ಎಡಗೈ ಚಿನ್ಮುದ್ರೆಯಲ್ಲಿ, ಬೆನ್ನು ಕತ್ತು ಶಿರ ನೇರಿರಬೇಕು, ಮುಖದಲ್ಲಿ ಮಂದಹಾಸ ಇರಲಿ. ಬ್ರೀದ್ ಇನ್ ಫ್ರಮ್ ಲೆಫ್ಟ್ ನೋಸ್ಟ್ರಿಲ್, 1 2 3 4 5. ಹೋಲ್ಡ್ 1 2 3 4 5. ಬ್ರೀದ್ ಔಟ್ ರೈಟ್ 1 2 3 4 5. Hold 1 2 3 4 5. Close. Breathe in left 1 2 3 4 5. Hold 1 2 3 4 5. Breathe out 1 2 3 4 5. Hold 1 2 3 4 5. In 1 2 3 4 5. Hold 1 2 3 4 5. Out 1 2 3 4 5. So continue it is 10 times. Box breathing ಅಥವಾ holding.
ಕುಂಭಕ ಪ್ರಾಣಾಯಾಮ ಅಂತ ಕರಿತೀವಿ. ಇದು ಕುಂಭಕ ಪ್ರಾಣಾಯಾಮ. ಸೊ ಫ್ರೆಂಡ್ಸ್, ಕೊನೆಯದಾಗಿ ಲೋ ಬಿ ಪಿ ಇರೋರಿಗೆ ಒಂದು ಮುದ್ರೆಯನ್ನು ಹೇಳ್ಬಿಡ್ತೇನೆ. ಸೊ ಮುದ್ರೆ ಇದು ವಜ್ರ ಮುದ್ರೆ ಅಂತ ಕರಿತೀವಿ. ಸೊ ಇದೊಂದು ವೆರಿ ವೆರಿ ಯೂಸ್ಫುಲ್ ಇದು. ಸೊ ವಜ್ರ ಮುದ್ರೆ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಸೊ ನಿಮ್ಮ ಈಗ ಮುದ್ರೆಗಳನ್ನು ಯಾವತ್ತೂ ಎರಡೂ ಕೈಯಿಂದ ಮಾಡಬೇಕು, ಎರಡೂ ಫಿಂಗರಿಂದ ಮಾಡಬೇಕು. ಸೊ ಇದು ನಿಮ್ಮ ಈ 3 ಬೆರಳಿದೆಲ್ಲ, ಕಿರುಬೆರಳು, ರಿಂಗ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರನ್ನು ನಿಮ್ಮ ತಮ್ ಫಿಂಗರಿನ ಮೇಲೆ ಹೀಗೆ ಸೇರಿಸಬೇಕು, ಕೂಡಿಸ್ಬೇಕು. ಈಗ ತೋರ್ ಬೆರಳು ನೇರವಾಗಿರಲಿ, ಕಾಣಿಸ್ತಾ ಇದೆಯಲ್ಲ, ಈ ಥರ ಹೀಗೆ ಬರಬೇಕು. ಮುದ್ರೆಗಳನ್ನು ಯಾವತ್ತೂ ಎರಡೂ ಕೈಯಲ್ಲಿ ಮಾಡಬೇಕು ಅಂತ ಹೇಳಿದೆ. ಸೊ ಇದನ್ನು ಕೂಡ ಹೀಗೆ 3 ಬೆರಳು ಹೀಗಿರಬೇಕು. ಕೈಗಿಟ್ಟು ಇದನ್ನು 10 ಮಿನಿಟ್ಸ್ ಪ್ರತಿದಿನ 2 ಟೈಮ್ಸ್ ಮಾಡಿ, ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ಸ್ ಮಾಡಿ. ಇದನ್ನು ವಜ್ರ ಮುದ್ರೆ ಅಂತ ಕರಿತೀವಿ. ಬೆನ್ನು ಕತ್ತು ಶಿರ ನೇರವಾಗಿರಲಿ, ನಾರ್ಮಲ್ ಬ್ರೀದಿಂಗ್, ಕಣ್ಣು ಮುಚ್ಚಿ ಕೇವಲ ನಿಮ್ಮ ಉಸಿರಾಟದಲ್ಲಿ ಗಮನ ಇರಲಿ. ನಾರ್ಮಲ್ ಬ್ರೀದಿಂಗ್, ಇಲ್ಲಿ ಡೀಪ್ ಬ್ರೀದಿಂಗ್ ಏನೂ ಬೇಕಾಗಿಲ್ಲ. ನಾರ್ಮಲ್ ಬ್ರೀದಿಂಗ್, ನಿಮಗೆ ಎಷ್ಟು ದೀರ್ಘ ಉಸಿರಾಟ ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಬೋದು. ಸೊ ಕಣ್ಣು ಮುಚ್ಚಿ ಮನಸ್ಸು ರಿಲ್ಯಾಕ್ಸ್ ಆಗಿರಲಿ, ಯಾವುದೇ ಯೋಜನೆಗಳು ಕೂಡ ಬೇಡ. ಸೊ ಇದು 10 ಮಿನಿಟ್ಸ್ ಮಾಡಬೇಕು ಎವ್ರಿ ಡೇ 10 ನಿಮಿಷ ಬೆಳಿಗ್ಗೆ ಮತ್ತು ಸಂಜೆ ಮಾಡ್ತಾ ಬನ್ನಿ, ಓಕೆನಾ? ಸೊ ನಾನೇನೀಗ ಇಲ್ಲಿ 10 ನಿಮಿಷ ಕೂತ್ಕೊಳ್ಳೋದಿಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಲೋ ಬಿ ಪಿ ಇರೋವರಿಗೆ ಕೇವಲ 4 ಆಸನ ತೋರಿಸಲಿಲ್ಲ. ಇದು ಹೇಗೆ ಬರ್ತದೆ, ಇದರ ಸಿಂಪ್ಟಮ್ಸ್ ಏನು, ಇದರ ಕಾರಣಗಳು ಮತ್ತು ಇದಕ್ಕೆ ಪರಿಹಾರ ಏನು, ಯಾವ ಆಸನ, ಯಾವ ಪ್ರಾಣಾಯಾಮ, ಯಾವ ಮುದ್ರೆ ಒಂದು ಹಂತ ಆದರೆ, ಇನ್ನು ನಾವು ತೆಗೆದುಕೊಳ್ಳುವ ಆಹಾರ, ಒಂದು ಮನೆಮದ್ದು ಇರ್ಬೋದು ಅಥವಾ ನಾವು ತೆಗೆದುಕೊಳ್ಳುವಂಥ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್, ಯಾವ ರೀತಿ ಆಹಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೇನೆ. ಸ್ವಲ್ಪ ಲಾಂಗ್ ವಿಡಿಯೋ ಆದರೂ ಕೂಡ ವೆರಿ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೇನೆ. ಸೊ ಫ್ರೆಂಡ್ಸ್, ನಿಮಗೆ ಯೂಸ್ಫುಲ್ ಆಯ್ತಲ್ಲ? ಸೊ ಯಾರಿಗೆಲ್ಲ ಲೋ ಬಿ ಪಿ ಇದೆ ಖಂಡಿತ ಅವರು ಈ ವಿಡಿಯೋವನ್ನು ನೋಡ್ತೀರಾ. ಸೊ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ, ಈ ಒಂದು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಪುನಃ ಬರ್ತೇನೆ. ಅಲ್ಲಿವರೆಗೂ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ನಮಸ್ಕಾರ. ಅಲ್ಲಿ ನೋಡಿ ಚಿತ್ತರಾಮ್. ಈ ಪ್ರಾಣಿಗಳು ನಮ್ಮ ಆರೋಗ್ಯವನ್ನು ಮತ್ತೊಂದಿಷ್ಟು ಸುಧಾರಿಸುತ್ತವೆ. ಯಾಕೆ ಗೊತ್ತಾ? ನಾವು ಸಾಕು ಪ್ರಾಣಿಗಳು ನೀಟಾಗೇ ಇರುತ್ತೆ ಬಿಡಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಸೊ ನಾವು ಅದ್ರ ಜೊತೆಗೆ ಒಂದು ಸ್ವಲ್ಪ ಖುಷಿಯಾಗಿ ಇರೋದ್ರಿಂದ, ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ಖುಷಿ ಆಗುತ್ತೆ. ಮನಸ್ಸಿಗೆ ಯಾವಾಗ ಖುಷಿ ಆಗುತ್ತಲ್ಲ, ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸ್ತಾ ಬರ್ತೇವೆ. ಸೊ ಅದಕ್ಕಾಗಿ ನಾನೊಂದು ಮನೇಲೊಂದು ಬೆಕ್ಕು ಸಾಕಿದೆ, ಮುನ್ನಿ ಅಂತ ಇದರ ಹೆಸರು. ಸೊ ಫ್ರೆಂಡ್ಸ್, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.